ಗ್ರಾಮದಲ್ಲಿ ದೇವರವರ ಕೊಟ್ಟ ಹಾಗೆ ಭಕ್ತರ ಜನಸಾಮಾನ್ಯರು ಆಟೋ ಚಾಲಕರ ಸಂಘ ಮಾಡಿರುವ ಸೇವೆ ಮರೆಯಲಾರದ ದಿನ ಹಾಗೂ ಎಲ್ಲರ ಸಹಕಾರದೊಂದಿಗೆ ಸತ್ತಿರುವ ಮಂಗನ ವೈಕುಂಠ ಸಮಾರಾಧನೆ ಮಾಡಿರುವ ದೃಶ್ಯಾವಳಿಗಳು ಸದಾ ಮನಸ್ಸಿನಲ್ಲಿ ನಿಲ್ಲುವ ಹಾಗೆ ಮತ್ತು ರಾಜ್ಯದಲ್ಲಾಗಲಿ ಹಾಗೂ ಜಿಲ್ಲಾ ಮಟ್ಟದಲ್ಲಾಗಲಿ ಮೊಟ್ಟಮೊದಲಿಗೆ ತೊಟ್ಲಿ ಗ್ರಾಮದ ಈ ದಿನ ಸಾಕ್ಷಿ ಸಮಾಜದಲ್ಲಿ ಹೆಸರು ಪಡೆದ ಸ್ಥಾನ. ಪ್ರತಿಯೊಬ್ಬ ಮನುಷ್ಯನ ಹುಟ್ಟು ಸಾವು ಖಚಿತ, ಆದರೆ ನಾವು ಮಾಡಿರುವ ಕೆಲಸ ಶಾಶ್ವತ ಹಾಗೂ ಮಂಗನಿಂದ ಮಾನವ ಆಗುವ ಸದೃಢ ಮನಸ್ಸು ಇರುವ ಗ್ರಾಮ ಜನರ ವಿಶ್ವಾಸ ಮರೆಯಲಾರದ ಈ ದಿನ ಊರಿನ ಜನಸಾಮಾನ್ಯರ ಹಬ್ಬದ ಸಂಭ್ರಮ. ಮಂಗನ ಸಮಾಧಿಗೆ ಪೂಜಾ ಕಾರ್ಯಕ್ರಮ ಮತ್ತು ಸಹಸ್ರ ಸಂಖ್ಯೆಯ ಊರಿನ ಜನರು ಭಕ್ತರು ಪೂಜೆಯಲ್ಲಿ ಭಾಗವಹಿಸಿ ಪ್ರತಿಯೊಬ್ಬರೂ ಊಟದ ವ್ಯವಸ್ಥೆ ಸ್ವೀಕರಿಸಿ ಈ ದಿನ ರಾತ್ರಿ ಹರಿಕಥ ಕಾರ್ಯಕ್ರಮ ನೆರವೇರಿಸುತ್ತಾರೆ. ಈ ದಿನ ಕಾರ್ಯಕ್ರಮದ ಕುರಿತು ಊರಿನ ಜನರು ಮತ್ತು ಆಟೋ ಚಾಲಕರು, ಗಣ್ಯರು ಹಾಗೂ ಊರಿನ ಮುಖಂಡರು, ಜನರು ಪರ ಅಭಿವೃದ್ಧಿ ನಾಯಕ ರಮೇಶ್ ರವರು ಮತ್ತು ಆಟೋ ಚಾಲಕರು ಹಾಗೂ ಊರಿನ ಜನರ ಸಲಹೆ ಸೂಚನೆಗಳು, ಮಂಗನ ವೈಕುಂಠ ಸಮಾರಾಧನೆ ಬಗ್ಗೆ ಸಲಹೆಗಳು ತಿಳಿಸಿದರು. ಈ ಕಾರ್ಯಕ್ರಮಕ್ಕೆ ಬಂದಿರುವ ವಿದ್ಯಾರ್ಥಿಗಳು ಮತ್ತು ಶಿಕ್ಷಕ ವೃಂದದವರು, ಈ ಭಾಗದ ಎಲ್ಲ ಜನಸಾಮಾನ್ಯರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ಸುಗೊಳಿಸಿದರು. ಕೋಲಾರ ತಾಲೂಕು ತೊಟ್ಲಿಯಲ್ಲಿ ಬಸ್ ನಿಲ್ದಾಣದಲ್ಲಿ 24ನೇ ತಾರೀಕು ಒಂದು ಮಂಗ ಅನಾಮಿಕವಾಗಿ ವಿದ್ಯುತ್ ಕೆಲಸ ಸಿಕ್ಕಿ ಮೃತಪಟ್ಟಿತ್ತು. ಇದು ಆಟೋ ಚಾಲಕರ ಸಂಘ ಹಿರಿಯರು ಎಲ್ಲ ಸೇರಿ ಈ ಮಂಗನನ್ನು ನೋಡಿ ಎಲ್ಲ ಕಣ್ಣೀರು ಹಾಕಿದ್ರು. ಯಾವ ರೀತಿ ನಾವು ಮನುಷ್ಯನನ್ನು ಶವ ಸಂಸ್ಕಾರ ಮಾಡಬೇಕೋ ಅದೇ ರೀತಿ ಇವತ್ತು ಮಂಗನನ್ನು ನಾವು 24ನೇ ತಾರೀಕು ಸಂಪ್ರದಾಯ ರೀತಿಯಲ್ಲಿ ಶವ ಸಂಸ್ಕಾರ ಮಾಡಿದ್ವಿ. 3ನೇ ದಿವಸ ಏನು ಶವ ಸಂಸ್ಕಾರದ ದಿವಸ ಊರಿನ ಹಲವರು ಆಟೋ ಚಾಲಕರು ಹಾಲಟ್ಟಿ ಅವತ್ತು 4-5 ಜನಕ್ಕೆ ಊಟದ ವ್ಯವಸ್ಥೆ ಮಾಡಲಾಯಿತು. 12ನೇ ದಿನ ಪುಣ್ಯ ಕಾರ್ಯಕ್ರಮ ಮಾಡಬೇಕು. ಯಾಕಂದ್ರೆ ನಮ್ಮ ಪ್ರತಿ ವರ್ಷ ನಾವು ಏನು ಮಾಡ್ತೀವಿ, ಆಂಜನೇಯ ಸ್ವಾಮಿ ದೇವಸ್ಥಾನಗಳು ಪ್ರತಿ ಹಳ್ಳಿಯಲ್ಲಿದೆ, ನಗರದಲ್ಲಿದೆ, ಎಲ್ಲ ಕಡೆ. ಶ್ರೀರಾಮನ ಹಬ್ಬದ ದಿವಸ ಇಡೀ ರಾಜ್ಯವೇ ಶ್ರೀರಾಮನ ಹೆಸರಿನಲ್ಲಿ, ಆಂಜನೇಯ ಹೆಸರಿನಲ್ಲಿ ಸಾವಿರಾರು ಕೋಟಿ ಖರ್ಚು ಮಾಡ್ತಾರೆ. ಆದ್ರೆ ಅದೇ ಆಂಜನೇಯ ಇವತ್ತು ಸತ್ತಾಗ ನಾವು ಯಾವ ಶವ ಸಂಸ್ಕಾರ ಮಾಡಬಾರ್ದು? ಒಂದು ಕಡೆ ಅರಣ್ಯದಲ್ಲಿ ನೀರಿಲ್ಲದೆ ಮೇವಿಲ್ಲದೆ ಸತ್ತಾಗ ಅರಣ್ಯ ಇಲಾಖೆ ಮತ್ತು ಸಾರ್ವಜನಿಕರು ಎತ್ಕೊಂಡು ಹೋಗಿ ಅಲ್ಲಿ ನೀರಿನ ವ್ಯವಸ್ಥೆ, ಹಣ್ಣು ಹಂಪಲ ಕೊಡ್ತಾರೆ. ಅದೇ ರೀತಿ ಇವತ್ತು ಅಕಾಮಿಕವಾಗಿ ಮೃತಪಟ್ಟಿರುವಂಥ ಈ ಮಂಗನನ್ನು ಆಟೋ ಚಾಲಕರು ಮತ್ತು ಇದನ್ನು ಸೇರಿ ಇವತ್ತು 12ನೇ ದಿವಸ ಬೆಳಿಗ್ಗೆ ಏನು ಸಂಪ್ರದಾಯ ರೀತಿಯಲ್ಲಿ ಪುಣ್ಯ ಕಾರ್ಯಕ್ರಮ ಮಾಡಿದ್ವಿ. ಈ ಪುಣ್ಯ ಕಾರ್ಯಕ್ರಮ ಮಾಡಿದ ನಂತರ ಎಲ್ಲ ಶಾಲಾ ಮಕ್ಕಳು, ಆಟೋ ಚಾಲಕರು, ಹಿರಿಯರೆಲ್ಲ ಸೇರಿ ಮಧ್ಯಾಹ್ನ ಸುಮಾರು 400 ಜನಕ್ಕೆ ಊಟದ ವ್ಯವಸ್ಥೆ ಕೂಡ ಮಾಡಿದ್ವಿ. ಭಕ್ತಾದಿಗಳು ಬಂದರು, ಊಟ ಮಾಡಿದ್ರು, ಸಂತೋಷ ಆಯಿತು. ಯಾಕೆಂದ್ರೆ ಮಂಗನಿಗೂ ಈ ಥರ ಶವ ಸಂಸ್ಕಾರ ಮಾಡಿದ್ವಿ ಅಂದ್ರೆ ಇಡೀ ರಾಜ್ಯ ಎಲ್ಲ ದೇಶದಲ್ಲಿ ಎಲ್ಲಿ ನೋಡಿಲ್ಲ. ಇವತ್ತು ನಾವು ಉದಾಹರಣೆ ಕೊಡ್ತಾ ಇದೀವಿ ಸರ್. ತೊಟ್ಲಿ ಗ್ರಾಮದಲ್ಲಿ ನಾವು ಉದಾಹರಣೆ ಕೊಡ್ತಾ ಇದೀವಿ ಸರ್. ಕೋಲಾರ ತಾಲೂಕು ತೊಟ್ಲಿ ಗ್ರಾಮದಲ್ಲಿ 24ನೇ ತಾರೀಕು ಅನಾರೋಗ್ಯದಿಂದ ಒಂದು ವಿದ್ಯುತ್ಗೆ ತಗಲಿ ಒಂದು ಮಂಗ ಸತ್ತಿತ್ತು. ಇವತ್ತು ಮಂಗ ಯಾವ ರೀತಿ ಸತ್ತು ಅನ್ನೋದಕ್ಕೆ ಇಂದಿನ ಪರಂಪರೆಯಲ್ಲಿ ನಮ್ಮ ಮನುಷ್ಯ ಮಂಗನಾಗಿ ರೂಪ ತಾಳಿ ಇವತ್ತು ನಾಗರಿಕತೆ ಮಂಗನಾಗಿ ಬಂದ. ಇವತ್ತು ಎಲ್ಲ ಕಡೆನೂ ಏನು ಆಂಜನೇಯ ಸ್ವಾಮಿ ದೇವಸ್ಥಾನಗಳಿದೆ. ವರ್ಷದ ಒಂದು ಬಾರಿ ಏನು ರಾಮನ ಪೂಜೆ ಪುನಸ್ಕಾರಗಳು ಕಾರ್ಯಕ್ರಮಗಳು ಇಡೀ ಜಿಲ್ಲೆಯಲ್ಲಿ, ರಾಜ್ಯದಲ್ಲಿ ಎಲ್ಲ ಕಡೆ ಮಾಡ್ತೀವಿ. ಆದ್ರಿಂದ ಈ ಮಂಗ 24ನೇ ತಾರೀಕು ಮೃತಪಟ್ಟಿರೋದ್ರಿಂದ ಯಾವ ರೀತಿ ಮನುಷ್ಯನ ಶವ ಸಂಸ್ಕಾರ ಮಾಡಬೇಕನ್ನೋ ಸಂಪ್ರದಾಯ ರೀತಿಯಲ್ಲಿ ಆವತ್ತು ದಿನ ನಾವು ಶವ ಸಂಸ್ಕಾರ ಸಂಪ್ರದಾಯ ರೀತಿಯಲ್ಲಿ ಮಾಡಿದ್ವಿ. 3ನೇ ದಿವಸ ಯಾವ ರೀತಿ 3ನೇ ದಿವಸ ಮನುಷ್ಯನ ತಲೆ ಕೂದಲು ಕೊಟ್ಟು ಹಾಲಟ್ಟಬೇಕು ಅದೇ ತರ ಮಾಡಿದ್ವಿ. ಇವತ್ತು 11ನೇ ದಿವಸ, ಈ 11ನೇ ದಿವಸ ಏನು ಇವತ್ತು ಸಂಸ್ಕಾರ ಪುಣ್ಯ ವೈಕುಂಠ ಏಕಾದಶಿ ಪುಣ್ಯ ವೈಕುಂಠ ಸಮಾರಾಧನೆ ಅನ್ನೋದಕ್ಕೆ ನಮ್ಮ ಆಟೋ ಚಾಲಕರ ಸಂಘ ಮತ್ತು ಇತರರು ಎಲ್ಲ ಸೇರಿ ಏನು ಈ ನಾಗರಿಕ ಪ್ರಪಂಚದಲ್ಲಿ ಮನುಷ್ಯನ ಮಾಡಬೇಕಾದಂತ ಶವ ಸಂಸ್ಕಾರಗಳ ಈ ದಿನ ಕೋಲಾರ ಜಿಲ್ಲಾ ವ್ಯಾಪ್ತಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ತೊಟ್ಲಿ ಗ್ರಾಮಸ್ಥರು, ಆಟೋ ಚಾಲಕರು, ಸಮಸ್ತ ಜನತೆ ಎಲ್ಲರ ಒಂದು ಒಮ್ಮತದಿಂದ ಮಾಮೂಲಿ ಸಾರ್ವಜನಿಕರ ಒಂದು ಮನೆಯಲ್ಲಿ ಯಾವ ರೀತಿನೋ ಈ ಒಂದು ಮಂಗ ಆಂಜನೇಯ ಸ್ವಾಮಿ ಅವ್ರಿಗೂ ದೈವದಲ್ಲಿ ಆ ಒಂದು ಶಾಸ್ತ್ರ ಪ್ರಕಾರವಾಗಿ ತೊಟ್ಟಿನ ಮಾಡಿದ್ದಾರೆ. ಹೌದಾ? ಹೌದು ಸರ್. ಹೌದು. ಎಷ್ಟು ಜನಕ್ಕೆ ಈ ಊಟದ ವ್ಯವಸ್ಥೆ, ಯಾವ ರೀತಿ ಕಾರ್ಯಕ್ರಮ? ಸರ್, ಒಂದು 500 ಜನಕ್ಕೆ ಊಟದ ವ್ಯವಸ್ಥೆ ಮಾಡಿದ್ದಾರೆ. ಹೇಳ್ಬೇಕಂತಂದ್ರೆ ಇವ್ರ ಒಂದು ಮಾನವೀಯತೆ ಇಡೀ ಕೋಲಾರ ಜಿಲ್ಲೆನೇ ಇವ್ರು ನೋಡಿ ಕಲಿಬೇಕಾಗಿದ್ದ ಅನ್ಸುತ್ತೆ ಸರ್. ಯಾಕೆಂದ್ರೆ ಒಂದು ಮನುಷ್ಯನಿಗೆ ನ್ಯಾಯವಾಗಿ ಏನು ಕಾರ್ಯತಂತ್ರ ಮಾಡದೇ ಇರ್ತಕ್ಕಂಥ ದಿನಗಳಲ್ಲಿ ಒಂದು ಮೂಕ ಪ್ರಾಣಿ, ಒಂದು ಆಂಜನೇಯ ಸ್ವಾಮಿ, ಒಂದು ಮಾರುತಿಯವರಿಗೆ ಇಷ್ಟೊಂದು ಪೂಜೆ ಪುನಸ್ಕಾರ ಮಾಡಿ ನಮ್ಮ ಆಟೋ ಚಾಲಕರು, ನಮ್ಮ ತೊಟ್ಲಿ ಗ್ರಾಮಸ್ಥರು, ಸುತ್ತಮುತ್ತಲದವರು ಒಂದು ಮಾನವೀಯತೆ ಮರೆದಿದ್ದಾರೆ ಅಂದ್ರೆ ಇವ್ರು ನೋಡಿ ನಾವು ಇಡೀ ಡಿಸ್ಟಿಕಲ್ಲನ್ನು ನಾವು ತಿಳ್ಕೋಬೇಕು. ಈ ಒಂದು ಕಾರ್ಯಕ್ರಮ ಏನಪ್ಪಾ ಅಂತಂದ್ರೆ ತೊಟ್ಲಿ ಗ್ರಾಮದಲ್ಲಿ 24ನೇ ತಾರೀಕು ಆಟೋ ಸ್ಟ್ಯಾಂಡು ಅಂದ್ರೆ ಬಸ್ ಸ್ಟ್ಯಾಂಡ್ ಅಲ್ಲಿ ಒಂದು ಅನಾಥವಾಗಿ ಒಂದು ಮಂಗ
ಒಂದು ಅನಾರೋಗ್ಯದ ಕಾರಣದಿಂದ ಅದು ಬಳಲಿ ದೈವಾಧೀನ ಆಗಿರ್ತದೆ. ಅದನ್ನು ಗಮನಿಸಿದಂತ ನಮ್ಮ ಆಟೋ ಚಾಲಕ ಸಂಘದವರು ಮತ್ತೆ ನಮ್ಮ ರಮೇಶ್ ಅಣ್ಣವರು ಈ ತುಟ್ಲಿ ಬಸ್ ಸ್ಟ್ಯಾಂಡ್ ತಕ್ಕ ಎಲ್ಲ ಸಾರ್ವಜನಿಕರು ಅದನ್ನ ಅನಾಥನಾಗಿ ಬಿಡಬಾರ್ದು ಅಂತ ಹೇಳ್ಬಿಟ್ಟು ಅದನ್ನೊಂದು ಅದು ದೈವಾಧೀನ ಆದ್ಮೇಲೆ ಎಲ್ಲ ಇವರೆಲ್ಲ ಒಂದು ಒಗ್ಗಟ್ಟಾಗಿ ಒಗ್ಗೂಡಿಸಿ ಅದನ್ನ ಒಂದು ಶವ ಸಂಸ್ಕಾರ ಮಾಡಿ ಅವತ್ತು ಕೂಡ ಒಂದು ಕಾರ್ಯಕ್ರಮ ಮಾಡಿ ಹಾಲು ತುಪ್ಪ ಎಲ್ಲ ಇಟ್ಟಿರ್ತಾರೆ. ಹಾಗಾಗಿ ಮತ್ತೆ 11ನೇ ದಿವಸ ಚಿತ್ತಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ಇವರೆಲ್ಲ ಸಾರ್ವಜನಿಕರೆಲ್ಲ ಒಂದು ಒಗ್ಗಟ್ಟಾಗಿ ಮಾಡಿ ಆಟೋ ಚಾಲಕರ ಸಂಘದವರು ಎಲ್ಲ ಭಾಗವಹಿಸಿ ಈ ತೊಟ್ಲಿ ಗ್ರಾಮಸ್ಥರು ಸುತ್ತಮುತ್ತ ಹಳ್ಳಿಗಳವರು ಎಲ್ಲಾನು ಒಂದು ಧನ ಸಹಾಯ ಮಾಡಿಬಿಟ್ಟು ನಮ್ಮ ತೊಟ್ಲಿ ಗ್ರಾಮದಲ್ಲಿ ಶಾಲಾ ಆವರಣದಲ್ಲಿ ಅನಾಥವಾಗಿರೋ ಒಂದು ಮಂಗನನ್ನ ಮುಚ್ಚುಪಟ್ಟಿರೋದ್ರಿಂದ ನಾವು ಆಟೋ ಸ್ಟ್ಯಾಂಡ್ದವರು ಮತ್ತು ತೊಟ್ಲಿ ಗ್ರಾಮದವರು ನಾವು ಯಾವತ್ತೂ ಒಂದು ಕೋತಿಯನ್ನು ನಾವು ತಪ್ಪಾಗಿ ತಿಳ್ಕೋಬಾರ್ದು. ಅವರು ಆಂಜನೇಯ ಸ್ವಾಮಿ ಅವರು, ಅದರಿಂದ ನಾವು ಅದನ್ನು ದಾನ ಮಾಡಿಬಿಟ್ಟು ಹಾಲಟ್ಟಿ 3 ದಿನ ಹಾಲಟ್ಟಿ ನಾವೆಲ್ಲರೂ ಒಗ್ಗಟ್ಟಾಗಿ ಮಾಡಿದ್ದೀವಿ. ಮತ್ತು 11ನೇ ದಿನ ಇವತ್ತು ಒಂದು 500 ಜನಕ್ಕೆ ಊಟ ಬಡಿಸಿ ಸಾಯಂಕಾಲ ಜನಗಳಿಗೆ ನಾವು ಏನು ಮಾಡ್ತೀವೋ ಅದೇ ಎಲ್ಲ ಮಾಡಿ ಸಾಯಂಕಾಲ ಭಜನೆ ಎಲ್ಲ ಏರ್ಪಾಟ್ ಮಾಡಿ ನಾವು ಇದು ಮಾಡುತ್ತಿದ್ದೇವೆ. ಆಟೋ ಚಾಲಕರು ಮತ್ತು ತೊಟ್ಲಿ ಗ್ರಾಮ ಪಂಚಾಯತಿಯವರು, ತೊಟ್ಲಿಯವರು ಎಲ್ಲರೂ ಒಬ್ಬರೇ ಅಲ್ಲ, ಎಲ್ಲರೂ ಕೈ ಹಾಕಿ ನಾವು ಮಾಡಿದ್ದೀವಿ. ಎಲ್ಲರ ಸರ್ಕಾರ ಈ ದಿನ ಕಾರ್ಯಕ್ರಮ ತೊಟ್ಲಿನಲ್ಲಿ ಮಂಗನ ಒಂದು ವೈಕುಂಠ ಸಮಾಧಿಯ ಯಶಸ್ಸು. ಹೌದು ಅದ್ದೂರಿಯಾಗಿ ಮಾಡಿರ್ತಾರೆ. ಅದ್ದೂರಿಯಾಗಿ ಮಾಡಿದ್ದು ಅಲ್ಲದೆ ಸಾರ್ವಜನಿಕರಿಗೆ ಪ್ರಸಾದ ವಿನಿಯೋಗ ಮಾಡಿರ್ತಾರೆ. ಹಾಗೂ 500 ತಂದು ಚೆನ್ನಾಗಿ ಪೂಜೆ ಮಾಡಿಬಿಟ್ಟು 24ನೇ ತಾರೀಕು ರಾತ್ರಿಗೆ ರಾಮ ಭಜನೆ ರಾಮಕೋಟಿ ಕೂಡ ಹಮ್ಮಿಕೊಂಡಿರ್ತಾರೆ. ತುಂಬಾ ಖರ್ಚು ಮಾಡಿ ತುಂಬಾ ಸ್ವಂತ ಇದರಲ್ಲಿ ಇದು ಮಾಡ್ಬಿಟ್ಟು ಒಂದು ಮನುಷ್ಯನಿಗೆ ಎಷ್ಟೊಂದು ಮಾನವೀಯತೆ ಇದೆ ಅನ್ನತಕ್ಕಂಥದ್ದು ಇವ್ರನ್ನ ನೋಡಿ ನಾವು ತಿಳ್ಕೊಬೇಕು ಅಂತ ಹೇಳ್ಬಿಟ್ಟು ನಾನು ಹೇಳಕ್ಕೆ. ತಾಲೂಕು ತೊಟ್ಲಿ ಗ್ರಾಮ ಪಂಚಾಯತ್ ಸರ್ಕಾರಿ ಪಾಠಶಾಲೆಯ ಆವರಣದಲ್ಲಿ ಆಂಜನೇಯ ದೇವಸ್ಥಾನ ಮುಂದುಗಡೆ ಮಂಗನ ವೈಕುಂಠ ಸಮಾರಂಭ ಏರ್ಪಡಿಸಿದ್ದೇವೆ. ಇದಕ್ಕೆ ಸಾವಿರಾರು ಆಟೋ ಚಾಲಕರ ಸಂಘ ಮತ್ತು ಇದಕ್ಕೆ ಭಾಗವಹಿಸಿದ್ದ ಶಾಲಾ ಮಕ್ಕಳು ಮತ್ತು ಇತರ ಹಿರಿಯರು ಎಲ್ಲರೂ ಏನು ವೈಕುಂಠ ಸಮಾರಂಭ ಭಾಗವಹಿಸಿ ಸುಮಾರು 450 ಜನಕ್ಕೆ ಇತರ ಊಟದ ವ್ಯವಸ್ಥೆಯನ್ನು ಮಾಡಿದ್ದೆ. ಊಟದ ವ್ಯವಸ್ಥೆ ಸ್ವೀಕರಿಸಿದ್ದಾರೆ. ಇದು ಮಾನವ ಜಾತಿ ಕುಲಕ್ಕೆ ಒಂದು ಮಂಗನಿಗೂ ಸಹ ಇವತ್ತು ಸಂಸ್ಕಾರ ಮಾಡಿದ್ವಿ ಅಂದ್ರೆ ಇಡೀ ಜನ ನೋಡಬೇಕಾದಂತ ವಿಷಯ. ಕೆಲವರು ಪ್ರಾಣಿಗಳು ಸತ್ತಾಗ ಬಿಸಾಡ್ತಾರೆ, ಕೋತಿ ಸತ್ತಾಗ ಬಿಸಾಡ್ತಾರೆ, ಆದ್ರೆ ಮನುಷ್ಯನ ಮಾತ್ರ ಶವ ಸಂಸ್ಕಾರ ಮಾಡುವಂತ ಪದ್ಧತಿ ಮಂಗನಿಗೂ ನಾವು ಮಾಡಿದ್ವಿ ಅನ್ನೋದಕ್ಕೆ ಗ್ರಾಮದಲ್ಲಿ ನಾವು ಉದಾಹರಣೆ ಕೊಡ್ತಾ ಇದೀವಿ ಸರ್. ಈ ದಿನ ತಮ್ಮ ಒಂದು ಕಾರ್ಯಕ್ರಮ ಯಶಸ್ಸಿಗೆ ರಾಜ್ಯ ಮಟ್ಟದಲ್ಲಿ, ಜಿಲ್ಲಾ ಮಟ್ಟದಲ್ಲಿ ಈ ಒಂದು ತೊಟ್ಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ಆಟೋ ಚಾಲಕರ ಜನಸಾಮಾನ್ಯರ ಒಂದು ಪಂಚಾಯತ್ ಆವರಣದಲ್ಲಿ ಕಾರ್ಯಕ್ರಮ ಮಾಡ್ತಾ ಇದಾರಲ್ಲ, ಈ ಸಂಭ್ರಮ, ಈ ದೇವರ ಒಂದು ಸಂಕಲ್ಪ ಕೂಡ ಯಾವ ರೀತಿ ಅನಿಸ್ತಾ ಇದೆ ನೋಡಿ. ಇದು ಕೋಲಾರ ಅಲ್ಲ, ಇಡೀ ರಾಜ್ಯದಲ್ಲಿ ಇರ್ಬೋದು, ದೇಶದಲ್ಲಿ ಯಾವುದೇ ಕಡೆ ಇದುವರೆಗೂ ಮಂಗನ ಶವ ಸಂಸ್ಕಾರ ಮಾಡಿರೋದು ನಾವು ನೋಡಿಲ್ಲ. ಒಂದು ಮಂಗ ಸತ್ತಾಗ, ಒಂದು ಮರಿ ಸತ್ತಾಗ ಅವರ ಕುಟುಂಬ ಬಳಗ ಏನು ಅವ್ರ ತಾಯಿ ಕೋತಿಗಳೆಲ್ಲ ಅಂಗಲಾಚಿ ಮನುಷ್ಯನ ಮೇಲೆ ಅಟ್ಯಾಕ್ ಮಾಡ್ತವೆ. ಅಂತ ಪರಿಸ್ಥಿತಿಯಲ್ಲಿ ನಮ್ಮನ್ನು ಏನು ಮಾಡಲಿಲ್ಲ. ಇವತ್ತು ಅದೇ ಮಂಗನ ಸಂಸ್ಕಾರ ಮಾಡಿ ಇಡೀ ಕೋಲಾರ ಅಲ್ಲ, ರಾಜ್ಯದಲ್ಲಿ, ದೇಶದಲ್ಲಿ ಎಲ್ಲ ಕಡೆ ಇವತ್ತು ಬರಗಾಲದಲ್ಲಿ ಮಂಗನಿಗೆ ಊಟ ಕೊಟ್ಟು ಸಾವಿರಾರು ಹಣ್ಣುಗಳು ಕೊಟ್ಟು ನೀರು ಕೊಟ್ಟು ಅರಣ್ಯ ಇಲಾಖೆಯವರು ಇತರರು ಕಾಪಾಡ್ತಾರೆ. ಇವತ್ತು ಮಂಗನ ಶವ ಸಂಸ್ಕಾರ ಮಾಡಿರೋದಕ್ಕೆ ನಮ್ಮ ಕೋಲಾರ ತಾಲೂಕು ತೊಟ್ಲಿ ಗ್ರಾಮದಲ್ಲಿ ಉದಾಹರಣೆ ನಾವು ತಗೋಬೇಕು ಸರ್.
ಶ್ರೀರಾಮದೂತಾಯ ನಮಃ ಕಾಲನೆ ಎದುರಾಗಿ ನಿಂತು ಪ್ರಾಣವೇ ನಡುಗುವ ಕಷ್ಟದ ಸುಳಿಯಲ್ಲಿ ಭಕ್ತನ ಕೈ ಹಿಡಿದು ಕಾಪಾಡಲು ಬಿಡುಗಲೇವೇನಾ ಇಲ್ಲ ಅದ್ರಾಗೆ ಅಲ್ಲ ಅದು ಆರಪ್ಪದಾಗಬೇಕಾಯ್ತು ಮುಂದೆ ಅಂತ ಹಾಕಿಲ್ಲ ಇಡ್ಲಿ ಬೀಳಪ್ಪ ಹಾಕಿ ಯಾರಿಗೆ అంత జోరుగా వెళ్ళిపోతాక మైక్ అని చెప్పేయండి నీట్గా చేస్తాను 2 నిమిషాలు కరెంట్ ఉంటే అనౌన్స్ చేసి కరెంట్ చేస్తాడు బ్యానర్ పింఛం ನಾಗರಾಜ ತಗೋ ಪ್ರಸಾದ್ ತಗೋ ಅಂತ ಇಡೇಸಿ ಇಡ್ಸಿ ಕಟ್ಕೊಂಡ್ರು ಗಾಡಿ ಎಷ್ಟು ಮಾಡಿದ್ರೆ ಬರುತ್ತೆ ಆ ಗಾಡಿ ಇಲ್ಲ ಐತಲ್ಲ ಅಲ್ಲ ಕೊಡೋಲ್ಲ ಸಿಗುತ್ತೆ
శత్రు సంహార సంరక్షకాయం నమో ఆంజనేయం నమో దివ్యకాయ ప్రణో వాయుపుత్రం చాకట్ಲಿ దేవుని కొట్టేనా ಅದು ಲೈಬ್ರರಿ అయ్యో అటు కింద పెడతారా పోనేనా ఎత్తిన పైన